ಸನ್ನಿ ಲಿಯೋನ್ ಫೋಟೋ ಹಾಕೋರೆ ಫಸ್ಟ್ಗಳಿಗೆ ದೃಷ್ಟಿ ಬೀಳ್ಬಾರ್ದು ಅಂತ. ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ವ್ಲಾಗ್ಸ್. ತುಂಬ ದಿನ ಆದಮೇಲೆ ಗಾಡಿ ಎತ್ಕೊಂಡು ಬಂದಿದ್ದೀನಿ. ಇವಾಗ ಡ್ರೈವರ್ನೆಲ್ಲ ಕ್ಯಾನ್ಸಲ್ ಮಾಡಿ ನಾನೇ ಗಾಡಿ ಓಡಿಸೋಣ ಅಂದ್ಬಿಟ್ಟು ಇನ್ಮೇಲೆ ಲಾಗ್ ಕಂಟಿನ್ಯೂಸ್ ಬರ್ತಾ ಇರ್ತದೆ. ನೆನ್ನೆನೇ ಬರಬೇಕಾಗಿತ್ತು ಗುರು. ನಾವು ಒಂದು ಮಳವಳ್ಳಿಗೆ ಒಂದು ಲೋಡ್ ಹೋದೆ. ಅಲ್ಲಿಂದ ಎಲ್ಲೋ ಮುಳ್ಳಳ್ಳಿ ಅಂದ್ಬಿಟ್ಟು ಒಂದು ಊರಿಗೆ ಕರ್ಕೊಂಡು ಹೋದರು. ಅಲ್ಲಿ ಹೋಗಿ ಕಲ್ಲಂಗಡಿ ಹಣ್ಣು ಲೋಡ್ ಆಗಬೇಕಾಗಿದ್ದು ರಿಜೆಕ್ಟ್ ಆಯಿತು. ಸೈಜ್ ಚೆನ್ನಾಗಿಲ್ಲ, ಟೇಸ್ಟ್ ಇಲ್ಲ ಅಂದ್ಬಿಟ್ಟು. ಸೊ ಅಲ್ಲಿಂದ ಫುಲ್ಲು ಟೆನ್ಷನಲ್ಲಿ ರಿಜೆಕ್ಟ್ ಆಯಿತು. ವಾಪಸ್ ಬಂದೆ. ಫುಲ್ಲು ಟೆನ್ಷನ್ ಆಗೋಯ್ತು ಗುರು. ನೆನ್ನೆ ಮಾತ್ರ ತುಂಬ ದಿನ ಆದಮೇಲೆ ಗಾಡಿ ಗತ್ತದೆ ಹಿಂಗೆ ಆಗೋಯ್ತಲ್ಲ, ತುಂಬ ದೂರ ಬಂದು ಅಂದ್ಬಿಟ್ಟು. ಸೊ ಆಯ್ತು ಅಂದ್ಬಿಟ್ಟು ನಮ್ಮ ಶಾರುಖ್ ಭಾಯ್ ಅಂದ್ಬಿಟ್ಟು ಬಾಡಿ ಕಟ್ಟಿದ್ರಲ್ಲ, ಅವರು ಒಂದು ಲೋಡ್ ಕಳಿಸಿದ್ರು. ಸೇಮ್ ಅದೂ ಕಲ್ಲಂಗಡಿ ಎಣ್ಣೆ, ಬಟ್ ಅದು ಆಂಧ್ರ ಸೈಡಿಂದ. ಆಂಧ್ರ ಅಂತಂದರೆ ಈ ಚಿಂತಾಮಣಿಯಿಂದ ಒಂದು 80 ಕಿಲೋಮೀಟ್ರ್ ಬರ್ಬೇಕು. ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಹತ್ರ ಆದಂಗೆ ಇಲ್ಲಿಂದ ಕಲ್ಲಂಗಡಿ ಹಣ್ಣು ಲೋಡ್ ಮಾಡಿಸ್ಕೊಂಡು ನಂಜನಗೂಡು ಮತ್ತು ಕೇರಳ ಸುಲ್ತಾನ್ ಬೇತೇರಿಗೆ ಲೋಡ್ ಐತೆ ಅಂತಂದರು. ಹೋಗ್ಬೇಕು ಇವಾಗ ನಾಷ್ಟ ತಗೊಬಂದಿದ್ರೆ ನಾಷ್ಟ ಮಾಡಿಕೊಂಡು ಎಲ್ಲ ನಾಷ್ಟ ಮಾಡ್ತಾ ಕುಂತವ್ರೆ ಆಳುಗಳೆಲ್ಲ. ಜೊತೆಗೆ ನಾಷ್ಟ ಮಾಡಿಕೊಂಡು ಬನ್ನಿ ಲೋಡ್ ಆಗೋದನ್ನ ತೋರಿಸ್ತೀನಿ ನಿಮಗೆ. ಲೋಡ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡೋಣ. ಹಾಯ್ ಫ್ರೆಂಡ್ಸ್, ఈరోజు కర్బూజా లోడింగ్. కర్బూజా లోడింగ్. ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ದೃಷ್ಟಿ ಬೀಳ್ಬಾರ್ದು ಅಂದ್ಬಿಟ್ಟು ದೃಷ್ಟಿ ಬೊಂಬೆ ಇಡೋದು ನೋಡಿದ್ವಿ. ಇವ್ರು ನೋಡಿ ಯಾರು ಫೋಟೋ ಇಟ್ಟವ್ರೆ, ಸನ್ನಿ ಲಿಯೋನ್ ಫೋಟೋ ಹಾಕೋರೆ ಫಸ್ಟ್ಗಳಿಗೆ ದೃಷ್ಟಿ ಬೀಳ್ಬಾರ್ದು ಅಂತ. ಎಂಥ ಕಲಾಕಾರಗಳು ನೋಡಿ ಫ್ರೆಂಡ್ಸ್. ನೈಟೆಲ್ಲ ಫುಲ್ಲು ಡ್ರೈವ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ. ನನಗಂತೂ ನೆನ್ನೆಯಿಂದ ಫುಲ್ಲು ಟಯರ್ಡು. ಬನ್ನಿ ಅವ್ರು ಲೋಡ್ ಮಾಡೋಗಂಟ ಸ್ವಲ್ಪ ರೆಸ್ಟ್ ತಗೊಂಡು ಮನಿಕೋಬೋಣ. ಇಲ್ಲ ಅಂದರೆ ನೈಟ್ ಪಕ್ಕ ಡೆಫಿನೆಟ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಕೈಲಿ. ಬನ್ನಿ ರೆಸ್ಟ್ ಮಾಡೋಣ. 2 hours later. ಫ್ರೆಂಡ್ಸ್, ಒಂದು ರೌಂಡ್ ನಿದ್ದೆ ಮಾಡ್ಕೊಂಡಿದ್ದೆ. 11:15 ಮನ್ಗಿರೋನು 1:45 ಇದ್ದೀನಿ. ಬನ್ನಿ ನೋಡೋಣ ಎಷ್ಟು ಲೋಡ್ ಮಾಡೋರೆ ಅಂತ. ಆಯ್ತಣ್ಣ ಲೋಡು? ಆಯ್ತಾಯ್. ಓ ಸಖತ್ತು ಲೋಡ್ ಮಾಡಿರ್ತೀರ. ಸಖತ್. ಎಷ್ಟೊಂದು ಬರ್ಬೋದು? 14. ಫ್ರೆಂಡ್ಸ್, ಹಂಗೆ ಊಟ ತಂದಿರೋ ಹೊಟ್ಟೆ ಸಿಕ್ಕಾಬಿಟ್ಟೆ. ಊಟ ಮಾಡ್ಕೊಬೋಣ ಅಂದ್ಬಿಟ್ಟು ಗಾಡಿ ಒಳಗಡೆ ತಗೊಂಡು ಕುಂತ್ಕೊಂಡಿದ್ದೀನಿ. ಇನ್ನೂ ಲೋಡಿಂಗ್ ಮಾಡ್ತವ್ರೆ ಎಲ್ಲರೂ ಪಾಪ. ಬನ್ನಿ, ನಂಗೆ ಸಿಕ್ಕಾಬಿಟ್ಟೆ ಹೊಟ್ಟೆ ಸಿಕ್ಕೈತೆ, ಊಟ ಮಾಡ್ಕೊಬೋಣ. ನೋಡಿ ಪಾಪ ಇವಾಗ ಊಟ ಮಾಡ್ತವ್ರೆ ಎಲ್ಲರೂ. ನನ್ನನ್ನು ಕರೆದ್ರು, ನಾನು ಅವಾಗಲೇ ಗ್ಲೂಮ್ ಅನ್ಸ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಐತೆ ಲೋಡು. ಊಟ ಮಾಡ್ಕೊಂಡು ಲೋಡ್ ಮಾಡ್ಬಿಟ್ಟು ಅಕ್ಕ ಟಾರ್ಪಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋದೆ. ಪೇಮೆಂಟ್ ಮಾಡಿಸ್ಬಿಟ್ಟು ಗಾಡಿನ. भारी कान ये पता नहीं 10 लाख कमी ಕಾಟದ ಹತ್ರ ಬಂದು ಕಾಟ ಮಾಡಿಸ್ಕೊಂಡು ಇವ್ರನ್ನೆಲ್ಲ ಇಲ್ಲಿ ಇಳಿಸ್ಬಿಟ್ಟು ಗಾಡಿ ಎತ್ಕೊಂಡು ಹೋಗೋದೆ. ನೋಡಿ ನಮ್ಮ ಕ್ಯಾಮ್ರಾಮನ್ ಮೇಲೆ ಕುಂತಾನೆ, ಎಲ್ಲ ಹೇಳ್ಕೊತವ್ರೆ ಇವಾಗ. ಎಲ್ಲರೂ ನಿಲ್ಲಿಸಿ ಡೀಸೆಲ್ ಹಾಕ್ಸೋಣ ಅಂತ ಬಂದೆ. 10,000 ಅಣ್ಣ.
ಫ್ರೆಂಡ್ಸ್, ನಮ್ಮ ಗಾಡಿ ಹೊಟ್ಟೆ ತುಂಬಿತು. ಇವಾಗ ನಮ್ಮ ಹೊಟ್ಟೆ ತುಂಬಿಸ್ಬೇಕು. ಬನ್ನಿ ಹೋಗಿ ಊಟ ಮಾಡ್ಕೊ ಬರೋಣ. ಫೈನಲಿ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಬಂದು ಅಣ್ಣ ಅಲ್ಲಿ ಸಿಗರೇಟ್ ಸೇಯ್ತವ್ರೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ತೀನಿ. ಯಾಕೆ ಒಂದು ಸ್ವಲ್ಪ ಊಟ ಮಾಡಿದ್ಮೇಲೆ ನಿದ್ದೆ ಬರೋದು ಜಾಸ್ತಿ ನನಗೆ. 1 ಅವರು ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದು ಓಡ್ತೀನಿ ಇಲ್ಲಿಂದ. ಅಲಾರಾಮ 11 ಗಂಟೆಗೆ ಇಟ್ಟರೆ ಅಲಾರಾಮ 11:50 ಬಿಡ್ಕೋದೈತ್ಲೆ ಲೆಕ್ಕಕ್ಕೆ. ಮನೆ ಕಳಗಾರ ಹಾಂ, ನೋಡಿ ಫೈನಲಿ ಎಲ್ಲ ಬಿಟ್ಟು ಬೆಂಗಳೂರು ಹತ್ತತ್ರ ಬಂದ್ಬಿಟ್ಟೆ. ಅಣ್ಣ ಹೋಗಿ ಹಿಂದ್ಗಡೆ ಮನಿಕೊಂಡವ್ರೆ. ನಾನು ಒಬ್ಬನೇ ಗಾಡಿ ಓಡಿಸ್ತಿದ್ದೀನಿ. ಪಾಪ ರೆಸ್ಟ್ ಮಾಡಲಿ ಅವರು. 2 ಅವರ್ಸ್ ನಾನು ಎದುರಿಸ್ಲಿಲ್ಲ. ಬನ್ನಿ ಹೋಗೋಣ. ನೋಡಿ ಬೆಂಗಳೂರು ರೋಡ್ ಖಾಲಿ ಖಾಲಿ. ನಮ್ಮ ಗಾಡಿ ಒಂದೇ ಜಾಲಿ ಜಾಲಿ ಹೋಯ್ತಾ ಇರೋದು ಹಿಂಗೆ. ಶ್ರೀರಂಗಪಟ್ಟಣ ರೋಡ್ಗೆ ಬಂದು ರೀಚ್ ಆದ. ಇವಾಗ ಇನ್ನೊಂದು 15 ಕಿಲೋಮೀಟ್ರ್ ಹೋಯ್ತು ಅಂತಂದರೆ ಮೈಸೂರು. ಫೈನಲಿ ಫ್ರೆಂಡ್ಸ್, ಇವಾಗ ಕರ್ಕೋಳ ಟೋಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಬೆಳಗ್ಗೆ ಆಗೋಯ್ತು. ಅವಾಗಲೇ ಗಾಡಿನ ಅಲ್ಲಿಂದ ಇಲ್ಲಿಗೆ ಓಡಿಸ್ಕೊ ಬರೋ ಅಷ್ಟಲ್ಲಿದ್ರು ಮಾರ್ನಿಂಗ್ ಆಗೇ ಹೋಯ್ತು. ಈಗ ವಾಶ್ರೂಮ್ಗೆ ಹೋಗಿ ಬಂದೆ ನಾನು. ನಮ್ಮ ಅಣ್ಣವರು ವಾಶ್ರೂಮ್ಗೆ ಹೋಗೋರೆ. ಅವ್ರು ಬಂದ ತಕ್ಷಣ ಗಾಡಿನ ತೊಗೊಂಡು ಹೋಗ್ಬಿಟ್ಟು ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟಿದ್ರು. ಮಲ್ಕೊಬಿಡ್ಬೇಕು. 8 ಗಂಟೆ ಬರ್ತಾರಂತೆ ಅನ್ಲೋಡರ್ಸು. ಅನ್ಲೋಡ್ ಮಾಡಿಸ್ಕೊಂಡು ಗಾಡಿನ ಐಟಮ್ಸ್ನ ತಗೊಂಡು ಸುಲ್ತಾನ್ ಬೇತೇರಿಗೆ ಹೋಗ್ಬೇಕು. ನಾವು ಚಳಿ ಹೊಡಿತೈತೆ ಗುರು. ಬೆಳಗ್ಗೆ ಹೊಟ್ಟೆ ಬೇರೆ ಸಿಗೈತೆ. ಅಣ್ಣ ಬಂದರು, ಬನ್ನಿ ಹೋಗೋಣ ಇವಾಗ. ಕಾರ್ ಐತೆ ಹಿಂದೆ. ಕಾರ್ ಅವ್ರದ್ದೆಲ್ಲ ಬಿಡಿ ಇದೆ. ಒಂಚೂರು ಟಚ್ ಆಗ್ಬಿಟ್ರೆ ಎಲ್ಲ ಮುಂದರ್ಕತ್ತದೆ. ಆಮೇಲೆ ಹೊಡ್ಬೇಕು. ಕಾರ್ ಐತೆ ಹಿಂದೆ. ಕಾರ್ ಅವ್ರದ್ದೆಲ್ಲ ಬಿಡಿ ಇದೆ. ಒಂಚೂರು ಟಚ್ ಆಗ್ಬಿಟ್ರೆ ಎಲ್ಲ ಮುಂದರ್ಕತ್ತದೆ. ಆಮೇಲೆ ಹೊಡ್ಬೇಕು. ಮುಂದೆ ತಗೋತೀನಿ. ಮುಂದೆ ತಗೋತೀನಿ ರೀ.
ಸಾಕಾ? ಫುಲ್ಲು ನಿದ್ದೆ ಬರ್ತೈತೆ. ಫಸ್ಟ್ ಹೋಗಿ ನಿದ್ದೆ ಮಾಡ್ಕೊಬೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಹೇಳೋಕ್ಕೂ ಮುಂಚೆನೆ ಮಲಗಿದ್ದು. ಗಾಡಿ ಅನ್ಲೋಡ್ ಮಾಡ್ಬಿಟ್ಟವ್ರೆ, ನನಗೆ ಗೊತ್ತೇ ಆಗಿಲ್ಲ. ನೋಡಿ ಏನು ಇಷ್ಟಿರೋದು. ತಗೊಂಡೋಗಿ ಸುಲ್ತಾನ್ ಬೇಜರಿಗೆ ಅನ್ಲೋಡ್ ಮಾಡಿಸ್ಬೇಕು. ಹೊಡೆದಣ ನೋಡಿ, ಯಾರ ಬಂದವ್ರ ಕಡೆ ಬನ್ನಿ, ಯಾರು ಬರಲ್ಲ, ಟ್ರೈನ್ ಆದವ್ರೆ, ಬನ್ನಿ. ऊपर ऊपर थोड़ा सर, ऊपर ऊपर था, नीचे तो नहीं उठा है, डोर कौन से है? ನೋಡಿ ಅಣ್ಣ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ ಇವಾಗ. ಆಂಟಿ ಹೋದವ್ರಿಗೆ ಕೈ ಹೊಡಿತಾನೆ ನಿಲ್ಸು ಅಂತ, ಹೊಡೆದ್ರೆ ಇವಾಗ ಕೈನ ಗಾಡೀಲಿ ಏನೂ ಇಲ್ಲ ಅಂತಂತೀನಿ. ಅದು ನಾವು ನೋಡಿದಕ್ಕೆ ಕೇಳಿದವ. ಅಲ್ಲ, ಇವ್ರಿಗೆಲ್ಲ ಸಂಬಳ ಕೊಡ್ತಾರೆ ಅಣ್ಣ. ಇವರು ಜನರ ಸೇವೆ ಮಾಡೋಕ್ಕೆ ನಮ್ಮ ಟ್ಯಾಕ್ಸಿಂದ ಇವ್ರಿಗೆ ಸಂಬಳ ಕೊಟ್ಟು ಇವ್ರು ಅಲ್ಲೇ ಕುಂತಿರ್ತಾರೆ. ನಾವೇ ಅವ್ರ ಹತ್ರ ಹೋಗ್ಬೇಕು ನೋಡಿ. ಇವರೇ ಆಗಲಿ ಯಾರೇ ಆಗಲಿ ಅಣ್ಣ, ಅವರೇ ಬಂದು ಕೇಳಬೇಕು. ಆ ಥರ ರೂಲ್ಸ್ ಇರಬೇಕು ಒಂದು ಕಡೆ. ಹೇಗೆ ಧರ್ಮಕ್ಕೆ ಮಾಡ್ತಾರೆ ಅಣ್ಣ. ನಾವೇ ಫೈಲ್ಗಳೆಲ್ಲ ಎತ್ಕೊ ಓಡಬೇಕು ಸಾರ್ ಅನ್ಕೊಂಡು. ಈ ಥರ ಯಾವಾಗ ಬದಲಾಯ್ತದೆ ಅಣ್ಣ, ಅವರೇ ಬಂದು ಕೇಳ್ತಾರೆ ನಮ್ಮ ಹತ್ರ, ಅವಾಗಲೇ ದೇಶ ಉದ್ಧಾರ ಆಗೋದು. ಯಾವಾಗ ಈ ಬಕೆಟ್ ಹಿಡ್ಕ ಎಲ್ಲರೂ ಹೋಯ್ತಾರೆ, ಆಗಲ್ಲ ಇನ್ನು. ಬಂದೇ ಬಿಡ್ತಾನೆ. ನಡೀರಿ ಮಾರೂಪ, ನಿಲ್ಕಣ ವಂಡಿ. ಏನು ರೆಡಿ ಮಾಡಿಲ್ಲ, ಬಟ್ಟೆ ಇದು ತಲೆನೋವಲ್ಲಿ ಸುಮ್ಮನೆ ಬುಲೋಟು ಒಳಗಡೆ ತಗೋಬೇಕದು. ತಿಂಗಿರಿ ಅಣ್ಣ ಬುಲೆಟು. ತಲೆನೋವು ಕೇರಳದಲ್ಲಿ ಗಾಡಿ ಓಡಿಸೋದು. ಇಂಚೆಲ್ಲ ಐತೆ ಗಾಡಿ.
ಬನ್ನಿ ಇದು ಅನ್ಲೋಡ್ ಮಾಡಿಸ್ಬಿಟ್ಟು ಇಲ್ಲಿಂದ ರಿಟರ್ನ್ ಖಾಲಿ ಹೋಗೋಣ. ಇಲ್ಲಿಂದ ಆಂಧ್ರಾಗೆ ಮತ್ತೆ ಹೋಗ್ಬೇಕಂತೆ. 6 ತಿಂಗಳು ಕಂಟಿನ್ಯೂಸ್ ಬಾಡಿಗೆ ಕೊಡ್ತೀನಿ, ಇಲ್ಲೇ ಹೊಡಿ ಅಂತಂದವ್ರೆ. ಇಲ್ಲೇ ಹೊಡೆಯೋಣ. 6 ತಿಂಗಳು ಕಂಟಿನ್ಯೂಸ್ ಇವ್ರು ನನಗೆ ಬಾಡಿಗೆ ಕೊಟ್ಟರೆ ಕಲ್ಲಂಗಡಿ ಹಣ್ಣು ಸೇಮ್ ಇದೇ ಪ್ಲೇಸಿಗೆ ಬರಬೇಕು. ನಾನಂತೂ ಸೇಮ್ ಇದೇ ಪ್ಲೇಸ್ ನಿಮಗೆ ತೋರಿಸಿ ಬೇಜಾರು ಮಾಡೋಕ್ಕಾಗಲ್ಲ. ಬೈ ಚಾನ್ಸ್ ಇವತ್ತಿಲ್ಲ ಅಂತಂದಾಗ ಬೇರೆ ಲೋಡ್ ಹೋಗಿ ಆ ವ್ಲಾಗ್ನ ನಾನು ನಿಮಗೆ ಹಾಕ್ತೀನಿ. ಅಲ್ಲಿ ಗಂಟ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಅನ್ಲೋಡ್ ಮಾಡ್ಸೋಣ ಫಸ್ಟು. ಬನ್ನಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡೋರೆ, ತೋರಿಸ್ತೀನಿ ಹೆಂಗೆ ಅನ್ಲೋಡಿಂಗ್ ಮಾಡ್ತವ್ರೆ ಅಂತ. ನೋಡಿ ಎಲ್ಲ ಅವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ಅಂತೂ ಇಂತೂ ಕೊನೆಗೆ ಮುಗಿಸ್ಬಿಟ್ರು ಗುರು. ಫ್ರೆಂಡ್ಸ್ ಫೈನಲಿ ಗಾಡಿ ಅನ್ಲೋಡ್ ಆಯಿತು. ಫಸ್ಟ್ ಟೈಮ್ ಇವತ್ತು ದೊಡ್ಡ ಗಾಡಿ ತಗೊಂಡು ನಾನು ಕೇರಳಕ್ಕೆ ಬಂದಿದ್ದು. ಒಂಥರ ಹೊಸ ಅನುಭವ ಅಂದ್ಕೊಳ್ಳಿ. ಗಾಡಿ ಅನ್ಲೋಡ್ ಆಗಿ ಇವಾಗ ಮನೆ ಕಡೆ ಹೊರಟೆ. ಸೊ ಕಂಟಿನ್ಯೂಸು ಲೋಡ್ ಹೇಳ್ತೀನಿ ಅಂತಂದಿದ್ರೆ 1-2 ಡೇಸು ಸ್ವಲ್ಪ ಗಾಡಿಗಳು ಬೇರೆ ಇವೆ, ಅದನ್ನ ಲೋಡ್ ಮಾಡ್ತೀನಿ. ಅದಾದಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದರೆ, ಬೈ ಚಾನ್ಸ್ ಫೋನ್ ಮಾಡಿದ್ರೆ ಬೆಸ್ಟ್ ಗುರು. ಸುಮ್ಮನೆ ಅಲ್ಲಿ ಗಂಟ ಮುಂಬೈ ಗಂಟ ಹೋಗಿ 40,000 42,000ಕ್ಕೆ ಬಾಡಿಗೆ ಹೊಡೆಯೋ ಬದಲು 400 ಕಿಲೋಮೀಟ್ರ್ 200 ಕಿಲೋಮೀಟ್ರಲ್ಲೇ ಆರಾಮಾಗಿ ಲಾಭ ಮಾಡ್ಕೋಬೋದು ನಾವು. ಯಾಕೆ ಅಲ್ಲಿ ಗಂಟ ಹೋಗ್ಬೇಕು? ಬೈ ಚಾನ್ಸ್ ಅವ್ರು ಏನಾದ್ರು ಡಿಫ್ರೆಂಟ್ ಲೊಕೇಶನ್ ಕಳಿಸಿದ್ರೆ ನನಗೆ ಪಕ್ಕ ನಾನು ಲಾಕ್ ಮಾಡಾಕ್ತೀನಿ. ಅಲ್ಲಿ ಗಂಟ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತೀರಿ. ತುಂಬ ದಿನ ಆಯಿತು, ತುಂಬ ಸಾರಿ. ಎಲ್ಲರೂ ಲಾಕ್ಗೋಸ್ಕರ ತುಂಬ ಕಾಯ್ದಿದ್ದೀರಾ, ತುಂಬ ಸರಿ ಕೇಳಿದ್ದೀರಾ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಿಂದ ಗಾಡಿಗೆ ಬರೋಕ್ಕಾಗಲಿಲ್ಲ ನಾನು. ನೆಕ್ಸ್ಟು ಸಾಧ್ಯವಾದಷ್ಟು ವೀಡಿಯೋಗಳು ಮಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್.